ಖಾಸಗಿ ಕಾಲೇಜುಗಳಿಗೆ ಸೇರ್ತಕ್ಕಂಥವ್ರೆಲ್ಲರೂ 95% ಮೇಲಿರೋರು. ಅಲ್ಲಿ ಅವ್ರಿಗೆ ಸೀಟ್ ಕೊಡೋದು, ಅಲ್ಲಿ ದುಬಾರಿ ಶುಲ್ಕ. ಆದರೆ ಸರ್ಕಾರಿ ಕಾಲೇಜಿಗೆ ಜಸ್ಟ್ ಪಾಸ್ ಆಗಿರೋನು ಬಂದರೂ ಕೂಡ ನಾವು ಸೇರಿಸ್ಕೊತೀವಿ. ನಮ್ಮ ಸರ್ಕಾರಿ ಕಾಲೇಜುಗಳ ವಿಶೇಷ ಏನು ಅಂದರೆ, ಜಸ್ಟ್ ಪಾಸ್ ಆಗಿರೋನ್ನ ಸೇರಿಸ್ಕೊಂಡು ಅವನನ್ನು ಫಸ್ಟ್ ಕ್ಲಾಸ್ ಮಾಡ್ತೀವಿ, ಅವನನ್ನು ಡಿಸ್ಟಿಂಕ್ಷನ್ವರೆಗೂ ತೊಗೊಂಡು ಬರ್ತೀವಿ, ಅವನ ಕಡೆಯಿಂದನೇ ನಾವು ರ್ಯಾಂಕನ್ನು ಬರ್ಸಿದ್ದೀವಿ. ಅದೇ ನಮ್ಮ ಕಾಲೇಜಿನ ರಾಜಶೇಖರ್ ಎಂಬಂತಹ ಒಬ್ಬ ವಿದ್ಯಾರ್ಥಿ ಇವತ್ತು ರ್ಯಾಂಕ್ ತೆಗೆದುಕೊಂಡಿರೋದಕ್ಕೆ ಒಂದು ಉದಾಹರಣೆ. ಖಾಸಗಿ ಕಾಲೇಜುಗಳಲ್ಲಿ ರ್ಯಾಂಕ್ಗಳು ಕಡಿಮೆ. ಅವರು ನೋಡ್ತಕ್ಕಂಥದ್ದೇ ಬೇರೆ ಗುಣಮಟ್ಟ, ನಾವು ನೋಡ್ತಕ್ಕಂಥದ್ದೇ ಬೇರೆ ಗುಣಮಟ್ಟ. ನಮ್ಮಲ್ಲಿರ್ತಕ್ಕಂತಹ ಎಲ್ಲ ನುರಿತ ಅಧ್ಯಾಪಕ ವರ್ಗ ಇದೆಯಲ್ಲ, ಅದು ಸರ್ಕಾರವೇ ಅವರಿಗೆ UGC ಎಕ್ಸಾಮ್ ಪಾಸ್ ಮಾಡಿರಬೇಕು, PhD ಮಾಡಿರಬೇಕು, ಹಲವಾರು ತರಬೇತಿಗಳನ್ನು ಕೊಟ್ಟಿರುತ್ತೆ. ಆ ರೀತಿಯ ನುರಿತ ಅಧ್ಯಾಪಕ ವರ್ಗ ವಿದ್ಯಾರ್ಥಿಗಳನ್ನು ಬೌದ್ಧಿಕವಾಗಿ ಅವರನ್ನು ಸಿದ್ಧಗೊಳಿಸುತ್ತೆ. ಅನ್ಯಾಯ, ಅಕ್ರಮ, ಮೋಸ, ವಂಚನೆ, ಶೋಷಣೆ, ದೌರ್ಜನ್ಯ, ಭ್ರಷ್ಟಾಚಾರ, ಲಂಚಗುಳಿತನ ಮತ್ತಿತರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಾ? ಚಿಂತೆ ಮಾಡಬೇಡಿ, ನಿಮ್ಮೊಂದಿಗೆ ನಾವಿದ್ದೇವೆ.